ಒಂದು ನಾಡು ಬೆಳೆಯೋದಕ್ಕೆ ಬಾಳೋದಕ್ಕೆ ನೀವು ತಾನೇ ಕಾರಣ, ಹೌದಲ್ವಾ? ಅರ್ಥ ಆಗ್ಲಿಲ್ವಾ? ನ್ಯಾಯ ಹೇಳೋರು, ನಿರ್ವಹಣೆ ಮಾಡೋರು, ಪತ್ರಿಕೆಯವರು, ರಾಜಕೀಯದವರು, ನಿಮ್ಗಳೇ ತಾನೇ ನಾಲ್ಕು ಮುಖವಾಗಿರುವಂತ ಜನಗಳ ಪ್ರತಿನಿಧಿ ಅಂತ ಹೇಳೋದು. ಇದೆಲ್ಲ ಯಾವ ರೀತಿ ಹೋಗ್ತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಒಂದೇ ಒಂದು ಗುರಿ ಇಟ್ಟು ಒಬ್ಬನೇ ಒಬ್ಬ ರಾಜಕೀಯ ವ್ಯಕ್ತಿನ ನಾವು ಕರ್ಕೊಂಬಂದು ಇಲ್ಲಿ ಇಟ್ಕೊಂಡ್ವಿ ಅಂತ ಅನ್ಕೊಳ್ಳಿ, ಕಾಡಲ್ಲಿರೋ ಎಲ್ಲ ಪ್ರಾಣಿಗಳು ಕರಪ್ಟ್ ಆಗ್ಬಿಡುತ್ತೆ. ಎರಡನೇದು ಪತ್ರಿಕೆಯವರು. ಪತ್ರಿಕೆ ಧರ್ಮ ಅನ್ನೋದು ಏನು ಸರ್? ಒಬ್ಬ ಮನುಷ್ಯ ಬೆಳಿಗ್ಗೆ ಎದ್ದಾಗಿಂದಲೂ ಹಾಲ್ ಪ್ಯಾಕೆಟ್ ಬಂತ ಅಂತ ನೋಡೋದಿಲ್ಲ, ಅವನು ಪತ್ರಿಕೆ ಬಂತ ಅಂತ ನೋಡ್ತಾನೆ. ಯಾಕೆ ಗೊತ್ತಾ? ದೇಶದಲ್ಲಿ ನಡೀತಾ ಇರೋದನ್ನ ತಿಳ್ಕೊಳ್ಳೋದಕ್ಕೆ. ಎಷ್ಟೋ ದೊಡ್ಡ ಸಮಸ್ಯೆಗಳೆಲ್ಲ ದೇಶದಲ್ಲಿ ನಡೀತಾ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಬರೀತೀರಾ? ಎಲ್ಲಿ ಬರೀತೀರಾ? ಈ ನಾಡಿಗೂ ಆ ನಾಡಿಗೂ ಗಲಾಟೆ, ಈ ಕಡೆಯವರಿಂದ ಆ ಕಡೆಯವ್ರು ಯಾರೋ ತಪ್ಪಿಸ್ಕೊಂಬಿಟ್ಟ, ಇದಂತಾನೆ ಬರೀತೀರಾ? ನಿಮಗೆ ಇಷ್ಟ ಆಗೋರು ಸಿನಿಮಾದವ್ರಲ್ವಾ? ಅಟ್ಟ ಏರ್ಸೋದಕ್ಕೂ ಅವರೇ ಬೇಕು, ಚಟ್ಟ ಹಚ್ಚೋದಕ್ಕೂ ಅವರೇ ಬೇಕು.